ವಿಷ್ಣುಕುಮಾರ್ ಬಿಗೆ ಕಟ್ಸ್ಕೊಡಿ. ಬರ್ತಾ ಇದೆ ಸರ್ ಕಟ್ಟಿ ತುಂಬ 30 ವರ್ಷ ಮುಂದೆ ಆಗ್ತದೆ ಸರ್. ಅಲ್ಲ ಈಕ್ವಲ್ ಶೇರಿಂಗ್ ಅಂತ ಎರಡಕ್ಕೂ ಕಟ್ಕೊಂಡು ब्रह्मज्ञानं प्रथमं पुरस्तात्ते मनस्पुरुषो वेन आवः। ॐ गौरीर्माय सलिलाय दक्षत्रेकपदे द्विपदे चतुष्पदे तद्रुद्राय प्रणेतसे निरुद्धमाय दौयसे ओचे मशन्तमकुन्दृते पूजां समर्पयामि। बृहस्पतिरुक्तामदाने शिखं शिखद्विश्वे देवासु कवाच प्रतिविमाकरमावाहिकं चेर्मदमदिश्ये मदजनिष्ये मदवदिष्यामि मदमदीन्देवेभ्यो वाचमध्यासकं शुश्रूषेण्यां मनुष्येभ्यस्तं मा देवा अभन्तशोभायै पितरो न मदन्तु। शान्ति शान्तिः। समर्पयामि। ಇವಾಗ ವಾಂಗ್ ನಿಶ್ಚಯ ಅಂತ ಅಂದರೆ ಎಂಗೇಜ್ಮೆಂಟು ಅಮ್ಮನವ್ರಿಗೆ ಮತ್ತು ಐನವ್ರಿಗೆ ಇಬ್ಬರಿಗೂ ವಾಂಗ್ ನಿಶ್ಚಯ ಅಂದರೆ ಎಂಗೇಜ್ಮೆಂಟು. ಗಂಡು ಕಡೆಯವರು ಎಲ್ಲಿದ್ದಾರೆ, ಹೆಣ್ಣು ಕಡೆಯವರು ಎಲ್ಲಿದ್ದಾರೆ? ನಾವಿದ್ದೀವಿ ಸರ್, ಎರಡು ಕಡೆ. ಯಾವ್ದಾದ್ರು ಒಂದು ಕಡೆ ಇರ್ರಿ, ಹೆಣ್ಮಕ್ಳ ಕಡೆ ನಾವು ವರದಕ್ಷಿಣೆ ಕೇಳ್ಬೋದು. ಹೊಲಕ್ಕೆ ಗಂಡು ಎರಡಕ್ಕೆ ಹೆಣ್ಣನ್ನು ಮಾಡಿಬಿಡಿ. ಅದೇ ನೀವೆಲ್ಲ ಪದ್ಮಾವತಿ ಕಡೆ, ನಾವೆಲ್ಲ ಶ್ರೀನಿವಾಸನ ಕಡೆ. ನಿಮ್ಮ ಹುಡುಗಿನ ನಮ್ಮನೆ ಕರ್ಸ್ಕೊಂತ ಇದ್ದೀವಿ. ಅದು ವಾಂಗ್ ನಿಶ್ಚಯ ಅಂತ ಅಂದರೆ ಒಪ್ಪಿಗೆ ಮಾಡುವಂಥದ್ದು. ಇದು ಎಲ್ಲ ದೇವಸ್ಥಾನಕ್ಕೆ ಹೋದಾಗ ಎಲ್ಲ ಕೇಳ್ತಾ ಇರ್ತಾರೆ ನೋಡಿ, ಸಂಕಲ್ಪ ಏನು, ನಿಮ್ಮ ಗೋತ್ರ ಏನು, ನಕ್ಷತ್ರ ಏನು, ರಾಶಿ ಏನು ಅಂತ. ಒಂದು ಮದುವೆ ಮಾಡಬೇಕು ಅಂತಂದರೆ 7 ತಲೆಮಾರು ನೋಡ್ತಾ ಇದ್ರು ಅಂತ ಆ ಕಾಲದಲ್ಲಿ. ಫಸ್ಟು ಹುಡುಗ ಹುಡುಗಿ ತೋರಿಸ್ತಾ ಇರಲಿಲ್ಲ. ಅವ್ರ ಮನೆಗೆ ಹೋದ ನಂತರ ಹುಡುಗಿ ಹೆಂಗಿದ್ದಾರೆ ಅಂತ ಅವ್ರ ತಂದೆ ತಾಯಿ ನೋಡಿದ ತಕ್ಷಣ ಗೊತ್ತಾಗ್ತಾ ಇತ್ತಂತೆ. ಹುಡುಗಿ ಕಡೆಯವ್ರು ಬಂದಾಗ ಏನಾಗುತ್ತೆ, ಹುಡುಗ ಎಂಥವನು ಅಂತ ಗೊತ್ತಾಗ್ತಾ ಇತ್ತಂತೆ. ಜೀರಿಗೆ ಬೆಲೆ ಇಡೋ ತನಕನೂ ತೋರಿಸ್ತಾ ಇರಲಿಲ್ಲ, ಅವರು ಗಂಡು ಹೆಣ್ಣನ್ನು ತೋರಿಸ್ತಾ ಇರಲಿಲ್ಲ ಆ ಕಾಲದಲ್ಲಿ. ಹಾಗಾಗಿ 7 ತಲೆಮಾರು ಅಂದರೆ ಅವ್ರು ನಿಮ್ಮ ತಾತವ್ರು ಏನು ಮಾಡ್ತಾಯಿದ್ರು, ನಿಮ್ಮ ಮುತ್ತಾತವ್ರು ಏನು ಮಾಡ್ತಾಯಿದ್ರು ಸರಿನಾ. ಆ ಕಾಲದಲ್ಲಿ ಎಲ್ಲ ತೆಗೆದು ಆ ಹುಡುಗ ಎಂಥವನು ಅಂತ ನೋಡ್ತಾಯಿದ್ರು ಸರಿನಾ. ಅದೇ ಥರ ಶ್ರೀನಿವಾಸನಿಗಷ್ಟೇ ಸರಿನಾ. ಇದು ಮಹಾವಿಷ್ಣು ಬಂದು ದೇವರು ಸರಿನಾ. ಇದೆಲ್ಲ ಸ್ವರೂಪಗಳು. ಯಾರು, ನಾರಾಯಣ ಆಗಲಿ, ಶ್ರೀನಿವಾಸ ಆಗಲಿ, ರಂಗನಾಥ ಸ್ವಾಮಿ ಆಗಲಿ, ಇವೆಲ್ಲನೂ ಸ್ವರೂಪಗಳು. ಇವೆಲ್ಲನೂ ಮಹಾವಿಷ್ಣುವು ಪ್ರಧಾನ ಅಂತ ಸರಿನಾ. ಆ ಸ್ವರೂಪನೇ ಒಂದು ನಾರಾಯಣ ಅಂತ. ಹಾಗಾಗಿ ನಾರಾಯಣ ತಂದೆ ಯಾರು, ತಾತ ಯಾರು, ಮುತ್ತಾತ ಯಾರು ಸರಿನಾ. ಶ್ರೀದೇವಿಗೆ ಯಾರು, ಭೂದೇವಿಗೆ ಯಾರು, ಇವೆಲ್ಲ ಬರುವಂಥದ್ದು ಸರಿನಾ. ಹಾಗಾಗಿ ತಟ್ಟೆ ಇಟ್ಕೊಂಡು ಕೇಳಿಸ್ಕೊಳ್ಳಿ, ಒಬ್ಬರು ಇಟ್ಕೊಳ್ಳಿ, ಹೇಳಿ ಕುಟ್ಕೊಳ್ಬೋದು, ಪರ ಇಲ್ಲ. ಇವತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರಲ್ಲ. ಅದಕ್ಕೆ ಎಲ್ಲರೂ ಮುಟ್ಕೊಂಡು ಮಮ್ಮ ಅನ್ಕೊಂಡ್ಬಿಡ್ರೆ ಇವತ್ತಿಲ್ಲ. ಓಂ ಹರಿ ಓಂ
मैत्रावरणगोविन्दनिजगोत्रोद्भवस्य यमादिशर्मणः गुप्ते वसिष्ठमैत्रावरणगौण्डनिस्तरया ऋषय प्रवरान्विता वसिष्ठगोत्रोद्भवस्य सुरसेनशर्मणः पुत्राय वसिष्ठमरुणगौण्डनिस्तरया ऋषय प्रवरान्विता वसिष्ठगोत्रोद्भवस्य वसुदेवशर्मणः पौत्राय वसिष्ठमैत्र वरुणगौण्डनिजगोत्राय प्रवरान्विता वसिष्ठगोत्रोद्भवस्य ಶ್ರೀನಿವಾಸಶರ್ಮಃ ವರಾಯ. ಶ್ರೀನಿವಾಸರನ ಮುತ್ತಾತ ಬಂದು ಯಮಾಯಿತಿ ಅಂತ ಸರ್ನ, ಅವರ ತಾತನ ಹೆಸರು ಬಂದು ಸುರಸೇನ ಅಂತ, ಶ್ರೀನಿವಾಸನ ತಂದೆ ಹೆಸರು ವಸುದೇವ ಅಂತ. ಹಾಗಾಗಿ ಅಂಥ ಒಂದು ನಪ್ತ್ರೆ ಅಂದರೆ ನಮ್ಮ ಮುತ್ತಾತವರು ಸರ್ನ, ಆಮೇಲೆ ಸುರಸೇನ ಅಂತ ನಮ್ಮ ತಾತ ಅವರು, ಆಮೇಲೆ ನಮ್ಮ ತಂದೆ ಹೆಸರು ವಸುದೇವ ಅಂತ, ಶ್ರೀನಿವಾಸ ನಾನು ಅಂತ ಇವರು ಹೇಳ್ತಾ ಇದ್ದಾರೆ. ನಮ್ಮ ಹುಡುಗಂದು ಇಷ್ಟೆಲ್ಲ ಇದೆ, ನಮ್ಮದು ಚರಿತ್ರೆ ಇಷ್ಟು ಹಿಂಗೆ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಓಂ ಸೌಭಾಗ್ಯ ವಿಶ್ವಂಭರ ನಿರಾಕಾರ ಸಾನ್ವಿತ ತ್ರಯಾರ್ಷಯ ಪ್ರವರಾನ್ವಿತ ಸೌಭಾಗ್ಯ ಗೋತ್ರೋದ್ಭವಾಯ ವಿಶ್ವಂಭರ ಶರ್ಮಣಃ ಪೌತ್ರೇಂ ಸೌಭಾಗ್ಯ ವಿಶ್ವಂಭರ ನಿರಾಕಾರ ತ್ರಯಾರ್ಷಯ ಪ್ರವರಾನ್ವಿತ ಸೌಭಾಗ್ಯ ಗೋತ್ರೋದ್ಭವಾಯ ರತ್ನಾಕರ ಶರ್ಮಣಃ ಪೌತ್ರೇಂ ಸೌಭಾಗ್ಯ ವಿಶ್ವಾಂಭರ ನಿರಾಕಾರ ತ್ರಯಾರ್ಷಯ ಪ್ರವರಾನ್ವಿತ ಸೌಭಾಗ್ಯ ಗೋತ್ರೋದ್ಭವಾಯ ಕ್ಷೀರಾವರ್ಣ ಶರ್ಮಣಃ ಪೌತ್ರೇಂ ಸೌಭಾಗ್ಯ ವಿಶ್ವಂಭರ ನಿರಾಕಾರ ತ್ರಯಾರ್ಷಯ ಪ್ರವರಾನ್ವಿತ ಸೌಭಾಗ್ಯ ಗೋತ್ರೋದ್ಭವಾಯ ಶ್ರೀದೇವಿ ಲಕ್ಷ್ಮೀದೇವಿ ನಾಮ್ನೀಂ. ಲಕ್ಷ್ಮೀದೇವಿಗೆ ಮುತ್ತಾತ ಹೆಸರು ಅವ್ರು ಹೇಳ್ತಾ ಇದ್ದಾರೆ. ವಿಶ್ವಂಬರ ಶರ್ಮಣಃ ಅಂತ ಅವರ ಮುತ್ತಾತನ ಹೆಸರು, ರತ್ನಾಕರ ಶರ್ಮ ಅನ್ನೋ ತಾತನ ಹೆಸರು, ಲಕ್ಷ್ಮೀದೇವಿ ತಂದೆ ಹೆಸರು ಕ್ಷೀರಾವರ್ಣ ಶರ್ಮಣಃ ಅಂತ ಲಕ್ಷ್ಮೀದೇವಿ ತಂದೆ ಹೆಸರು ಅಂತ, ಲಕ್ಷ್ಮೀ ನಾವು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಮೇಲೆ ಭೂದೇವಿ ಚತುರ್ವೇದ ಶಾಖಾಧ್ಯಾಯೇ ಕಾಶ್ಯಾವೃತ್ರಯಾಯ ಪ್ರವರಾನ್ವಿತ ಕಾಶ್ಯಪಶಗೋತ್ರೋದ್ಭವಾಯ ಚತುರ್ಮುಖ ಶರ್ಮಣಃ ಪೌತ್ರೇ ಪ್ರಪೌತ್ರೀಂ